ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ಜಟಾಪಟಿಯನ್ನು ನೋಡಿದ್ವಿ. ಬಟ್ ಜನ ಏನು ಹೇಳ್ತಾರೆ ಆ ಬಗ್ಗೆ ಕೂಡ ಡೀಟೇಲ್ಸ್ ನಿಮ್ಮ ಮುಂದೆ. ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಸರ್ಕಾರದ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯೋಜನೆಯ ವ್ಯಾಪ್ತಿಯ ಭೈರಮಂಗಲ ಗ್ರಾಮಸ್ಥರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ನಾವು ಭೂಮಿಯನ್ನು ಕೊಡಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ನೂರಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಿದ್ದೇವೆ. ತಲೆತಲೆಮಾರುಗಳ ಇತಿಹಾಸ ಇದೆ. ತೆಂಗು ಅಡಿಕೆಯನ್ನು ಬೆಳೆದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಡಿಕೆ ತಟ್ಟೆ ನಿರ್ಮಿಸುವ ಸಣ್ಣ ಕೈಗಾರಿಕೆಯನ್ನು ಮಾಡಿಕೊಂಡಿದ್ದೇವೆ. ಇದರಿಂದ ನಮ್ಮ ಜೀವನ ಹೆಂಗೋ ಸಾಗ್ತಾ ಇದೆ. ಈಗ ಅಂತಹ ಭೂಮಿಯನ್ನು ಮಾರಿ ಅಂತ ಹೇಳ್ತಿದ್ದಾರೆ, ವಶಕ್ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಈ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಿ ಅಂಥೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ ಅಂಥೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಈಗಾಗಲೇ ಎಲ್ಲ ರೀತಿಯ ಅಂತಿಮ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ನಮಗೆ ಟೌನ್ಶಿಪ್ ಬೇಡ ಅನ್ನೋದು ಕೂಡ ಬಿಡದಿ ಭಾಗದ ಹಲವು ರೈತರ ಒತ್ತಾಯ ಆಗಿರುವಂಥದ್ದು. ರೈತರು ಜೊತೆಗೆ ಸಣ್ಣ ಸಣ್ಣ ಉದ್ಯಮಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಕೂಡ ಸಾಕಷ್ಟು ಜನರು ಕೂಡ ಇರುವಂಥದ್ದು ಬಿಡದಿ ಭಾಗದಲ್ಲಿ. ನಾನು ಇದೀಗ ಬೈರಮಂಗಲ ಗ್ರಾಮದಲ್ಲಿದ್ದೀನಿ. ಬೈರಮಂಗಲ ಗ್ರಾಮದ ಒಂದು ರೈತ ಕುಟುಂಬ ಏನಿದೆ, ಮನೆ ಹಿಂಭಾಗನೇ ಒಂದು ಅಡಿಕೆ ಹಾಗೂ ತೆಂಗು ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. ಜೊತೆಗೆ ಅದರ ಜೊತೆಗೆ ಒಂದು ಸಣ್ಣ ಉದ್ಯಮವನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ. ನಾನು ಆ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೇನೆ. ಇದು ಬೈರಮಂಗಲ ಗ್ರಾಮದ ಒಂದು ರೈತ ಕುಟುಂಬ ಏನಿದೆ, ಆ ರೈತ ಕುಟುಂಬ ಮಾಡ್ತಾ ಇರುವಂಥ ಕೃಷಿ ಹಾಗೂ ಒಂದು ಸಣ್ಣ ಉದ್ಯಮದ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ. ಮನೆ ಹಿಂಭಾಗದಲ್ಲಿ ಬೆಳೆಯುವಂಥ ಅಡಿಕೆ ಏನಿದೆ, ಆ ಅಡಿಕೆಯಲ್ಲಿ ಬರುವಂಥ ಒಂದು ಅಡಿಕೆ ಎಲೆ ಏನಿದೆ, ಅಡಿಕೆಯಲ್ಲಿಂದ ಪ್ಲೇಟ್ಗಳನ್ನು ತಯಾರಿಸುವಂಥ ಒಂದು ಉದ್ಯಮವನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸಾಕಷ್ಟು ಅವರ ಜೀವನವನ್ನು ಕಟ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಆರ್ಥಿಕ ಒಂದು ಸಹಾಯ ಬೇಕು ಅದನ್ನು ಅವರೇ ಮಾಡ್ಕೊಳ್ತಿದ್ದಾರೆ. ಮನೆ ಹಿಂಭಾಗ ಸುಮಾರು ಒಂದು 30 ಕುಂಟೆ ಜಮೀನಿದೆ. ಆ ಒಂದು ಜಮೀನಿನಲ್ಲೇ ಅಡಿಕೆ, ತೆಂಗು ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳ್ಕೊಳ್ತಾರೆ. ಜೊತೆಗೆ ಅದರಿಂದ ಅಡಿಕೆ ಪ್ಲೇಟ್ಗಳನ್ನು ತಯಾರಿಸಿ ಅದರಿಂದ ಅವರ ಬದುಕು ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸರ್ಕಾರ ಟೌನ್ಶಿಪ್ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ನಿಮ್ಮ ಜಮೀನುಗಳನ್ನ ವಶಪಡಿಸ್ಕೊಳ್ತಾ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸ್ವಾಮಿ, ನಮಗೆ ಜಮೀನು ಇದ್ಕೊಳ್ಳಿ, ನಮಗೆ ಇರೋದು 30 ಕುಂಟೆ. ನನಗೆ ಮಗ ಒಬ್ಬನೇ, ಇಬ್ಬರು ಮೊಮ್ಮಕ್ಕಳವ್ರೆ. ನಾವು ಕೈಲಾಗ್ನಾರ್ದವ್ರು ಹುಷಾರಿರ, ಅದರಲ್ಲೇ ನಾವು ಏನೋ ನಮಗೂ ಆದಷ್ಟು ಜೀವನ ಮಾಡ್ಕೊಂಡ್ರೆ ನೋಡ್ರಿ, ಈ ಥರ ಎಲ್ಲ ಮಾಡಿಕೊಂಡು ಏನೋ ನಮ್ಮ ಇದಕ್ಕೆ ತಕ್ಕಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನನಗೂ 80 ವರ್ಷ. ಸರಿ, ಹಸ್ಕೊಳ್ ಕಟ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕೋತೀವಿ. ಈ ಜಮೀನು ಬಿಟ್ಟರೆ ನಮ್ಮನ್ನು 6 ಜನ ಇದ್ದೀವಿ. ನನ್ನ ಮಗ ಒಬ್ಬ ಸಾಕಾಯ್ತದ್ರ, ಆಚೆ ಕಡೆ ನಾವು ಕೂಲಿ ಮಾಡೋಕ್ಕಾಯ್ತದ್ರ. ಏನೋ ಇದ್ರಲ್ಲಾದರೆ ಮನೆ ಹತ್ರ ಇದ್ದೀವಿ, ಮಾಡ್ಕೊಂಡು ಕೈಲಾದಷ್ಟು ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ. ನಮಗೆ ದುಡ್ಡಂತೂ ಬೇಡ್ರಿ. ಸರ್ಕಾರದವರು 1 ಎಕರೆಗೆ 2.5 ಕೋಟಿ ಕೊಡ್ತೀವಿ ಅಂತ ಹೇಳ್ತವ್ರೆ. ಕೊಟ್ಟರೆ ತಾನೇ ಎಷ್ಟು ದಿನ ಬರ್ತದೆ? ಹೆಣ್ಮಕ್ಳವ್ರೆ ಇಬ್ಬರು, ಹೆಣ್ಮಕ್ಳುಗಳು ಕೊಡಬೇಕ್ರ. ಇವಾಗ ಜಮೀನು ಇರೋದು ಕೆಲವೊಂದು ಸ್ವಲ್ಪ ಅದೇ ಏನೋ ಅವ್ರು ಜೀವನ ಮಾಡ್ಕೊಂಡು ಹೋಗ್ಲಿ ಅಂತಾರೆ. ದುಡ್ಡು ಬಂದರೆ ಬಿಡ್ತಾರ. ಹೆಣ್ಮಕ್ಳು ಕೊಟ್ಟು ನಮ್ಮನ್ನು ಸಾಕಿ ಏನು ಮಾಡೋಕ್ಕಾಯ್ತದೆ ಸ್ವಾಮಿ? ಜಮೀನನ್ನ ಇದ್ದರೆ ಒಂದು ಹೊಸ ಆದರೂ ಸಾಕೊಂಡು ಹಾಲು ಕರ್ದು ಹಾಕ್ಕೊಂಡು ಜೀವನ ಮಾಡ್ಕೊಬೋದ್ರ? ನಮ್ಗೆ ಜಮೀನು ಇದ್ಕೊಳ್ಳಿ ಸ್ವಾಮಿ, ದುಡ್ಡು ಬೇಡ. ಯಾರು ನಮ್ಗೆ ಇದು ಸಪ್ಲೈ ನಮ್ಗೆ ಮಾಡೋದು ಇಲ್ಲ. ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಜಮೀನು ನಮ್ಗೆ ಬಿಟ್ಕೊಬಿಟ್ಟು ಹೋಗ್ಬೇಡಿ ಸ್ವಾಮಿ. ಅಮ್ಮ, ಈಗ ಎಷ್ಟು ಜಮೀನಿದೆ ನಿಮ್ಮದು? ಜೊತೆಗೆ ಒಂದು ಉದ್ಯಮ ಮಾಡ್ತಾ ಇದ್ರಿ, ಇದರಿಂದ ಎಷ್ಟು ಲಾಭ ಆಗ್ತಾ ಇದೆ ಅಂತ? ಏನು ಸ್ವಲ್ಪ ಲಾಭ ಆಗ್ತಾ ಇದೆ. 30 ಕುಂಟೆ ಜಮೀನು ಐತೆ, ಅದರೆಲ್ಲ ಅಡಿಕೆ ಐತೆ, ಹೂವಿನ ಗಿಡ ಹಾಕ್ಕೊಂಡಿದ್ದೀವಿ. ಬೇಕಲ್ವ ಇದಕ್ಕೆ? ಇದು ಸ್ಥಳೀಯರು ಸರ್ಕಾರದ ವಿರುದ್ಧ ಹೊರಹಾಕ್ತಾ ಇರುವಂತಹ ಆಕ್ರೋಶ. 3 ಕೋಟಿ ಕೊಟ್ಟರು ಬೇಡ ಎಕರೆಗೆ, ನಮಗೆ ಏನು ಅಂಗೈಯಗಲ ಜಾಗ ಇದೆ ಅದೇ ಸಾಕು, ಅದರಿಂದಲೇ ನಾವು ಹೆಂಗೋ ಜೀವನವನ್ನು ನಡೆಸ್ತಾ ಇದ್ದೀವಿ, ಮುಂದೆಯೂ ಕೂಡ ಹೀಗೆ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ.